ಬನ್ನಿ ಸ್ನೇಹಿತರೆ, ಪೈನಾಪಲ್ ಬೇಲ್ ಯಾವ ತರ ಮಾಡೋದು ನೋಡೋಣ. ಮೊದಲಿಗೆ ನಾವು ಹಚ್ಚಿಟ್ಟಿರೋ ಪೈನಾಪಲ್, ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ, ನಿಂಬೆ ರಸ, ಚಾಟ್ ಮಸಾಲ, ಖಾರ ಚಟ್ನಿ, ಈಗ ಇದನ್ನ ಚೆನ್ನಾಗಿ ಕಲಸೋಣ. ನೋಡಿ, ಈ ತರ ಕಲಸಿ ರೆಡಿ ಆದ್ಮೇಲೆ ಜೋಳ್ ಪುರಿ, ಮತ್ತೆ ಲೈಲಾನ್ ಸೇವ್. ನಮಸ್ತೆ, ಹರೇ ಕೃಷ್ಣ ಸ್ನೇಹಿತರೆ, ಪೃಥ್ವಿ ಸವಿ ರುಚಿಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನೀವು ಪೈನಾಪಲ್ ಮಸಾಲ ತಿಂದಿರ್ತೀರಾ, ಪೈನಾಪಲ್ ಬನ್ ಚಾಟ್ನ ತಿಂದಿರ್ತೀರಾ, ಆದ್ರೆ ಇವತ್ತು ನಾನು ಪೈನಾಪಲ್ ಬೇಲ್ನ ಯಾವ ತರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋನು ಕೊನೆವರೆಗೂ ನೋಡಿ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ ಪೈನಾಪಲ್ ಬೇಲ್ ಹೇಗ್ ಮಾಡೋದು ನೋಡೋಣ. ಬನ್ನಿ ಸ್ನೇಹಿತರೆ, ಪೈನಾಪಲ್ ಅನ್ನು ಕಟ್ ಮಾಡೋಣ. ವಿಟಮಿನ್ ಸಿ ಅತಿ ಹೆಚ್ಚು ಇರುತ್ತೆ, ಹಾಗೆ ಇದು ಜೀರ್ಣಕ್ರಿಯೆಗೆ ತುಂಬಾ ಉಪಯೋಗ. ಮಕ್ಕಳು ಹಾಗೆ ತಿನ್ನಲ್ಲ, ಹಂಗಾಗಿ ಈ ತರ ಐಟಮ್ನ ಮಾಡಿಕೊಟ್ರೆ. ಒಂದು ಸ್ನೇಹಿತರೆ, ಪೈನಾಪಲ್ ಕಟ್ ಮಾಡಾಗಿದೆ. ಈಗ ಇದನ್ನ ನೋಡಿ ಸ್ನೇಹಿತರೆ, ಪೈನಾಪಲ್ ಬೇಲ್ಗೆ ಬೇಕಾಗಿರುವ ಪದಾರ್ಥಗಳು: ಮೊದಲಿಗೆ ಸಣ್ಣದಾಗಿ ಹಚ್ಚಿರೋ ಪೈನಾಪಲ್, ಮಸಾಲೆ ಕಡಲೆ ಬೀಜ, ಜೋಳ್ ಪುರಿ, ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಲೈಲಾನ್ ಸೇವು, ಟೊಮ್ಯಾಟೊ, ಸ್ವೀಟ್ ಚಟ್ನಿ, ಖಾರ ಚಟ್ನಿ, ಉಪ್ಪು, ನಿಂಬೆಹಣ್ಣು, ಚಾಟ್ ಮಸಾಲ, ಪೆಪ್ಪರ್ ಪೌಡರ್. ಇಷ್ಟು ಐಟಮು ಪೈನಾಪಲ್ ಬೇಲ್ಗೆ ಬೇಕು. ಬನ್ನಿ ಸ್ನೇಹಿತರೆ, ಪೈನಾಪಲ್ ಬೇಲ್ ಯಾವ ತರ ಮಾಡೋದು ನೋಡೋಣ. ಮೊದಲಿಗೆ ನಾವು ಹಚ್ಚಿಟ್ಟಿರೋ ಪೈನಾಪಲ್, ಮಸಾಲೆ ಕಡಲೆ ಬೀಜ, ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ, ಟೊಮ್ಯಾಟೊ, ನಿಂಬೆ ರಸ, ಉಪ್ಪು, ಚಾಟ್ ಮಸಾಲ, ಪೆಪ್ಪರ್ ಪೌಡರ್, ಖಾರ ಚಟ್ನಿ, ಸ್ವೀಟ್ ಚಟ್ನಿ. ಇದನ್ನ ಚೆನ್ನಾಗಿ ಕಲಸೋಣ. ನೋಡಿ, ಈ ತರ ಕಲಸಿ ರೆಡಿ ಆದ್ಮೇಲೆ ಜೋಳ್ ಪುರಿ, ನೋಡಿ ಪೈನಾಪಲ್ ಬೇಲ್. ನೋಡಿ ಸ್ನೇಹಿತರೆ, ಮತ್ತೆ ಲೈಲಾನ್ ಸೇವ್. ಲೈಲಾನ್ ಸೇವ್ ಹಾಕಿದ್ರೆ ರೆಡಿ ಆಗುತ್ತೆ ಪೈನಾಪಲ್ ಬೇಲ್. ನೋಡಿ ಸ್ನೇಹಿತರೆ, ರೆಡಿಯಾಗಿದೆ ಪೈನಾಪಲ್ ಬೇಲ್. ರುಚಿಯಾಗಿದೆ, ಸುಂದರವಾಗಿದೆ. ನೋಡಿ ಸ್ನೇಹಿತರೆ, ಆಹಾರವೇ ಮೊದಲ ಔಷಧಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಹಾಗೆ ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿ ಅನಿಸಿದರೆ ಸಾಕು. ಒಂದು ನಮ್ಮೊಳಗಿನ ಅಂತರಾತ್ಮನಿಗೆ
ಎರಡು ಆ ಪರಮಾತ್ಮನಿಗೆ. ಇದನ್ನು ಹೇಳಿದವರು ಶ್ರೀ ಸ್ವಾಮಿ ವಿವೇಕಾನಂದರು. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.